ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು NRK ಎಜುಕೇಷನಲ್ ಕ್ಲಾಸ್. ಇವತ್ತಿನ ದಿವಸ 2025ರಲ್ಲಿ ನಡೆಯುವಂಥ ಮೊರಾರ್ಜಿ ವಸತಿ ಶಾಲೆಯ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದೇ ರೀತಿಯಾಗಿ ಒಂದೇ ಪ್ರಶ್ನೆ ನೋಡಿ, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದ ಪಂಡಿತನ ಹೆಸರೇನು ಅಂತ ಕೊಟ್ಟರು. ಹೌದಾ? ಆಪ್ಷನ್ ಎ ರಾಮಾಚಾರಿ, ಆಪ್ಷನ್ ಬಿ ವಿದ್ಯಾಸಾಗರ, ಆಪ್ಷನ್ ಸಿ ವಿದ್ಯಾಭೂಷಣ, ಆಪ್ಷನ್ ಡಿ ಚಾಣಕ್ಯ ಅಂತ ಕೊಟ್ಟರು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಇದಕ್ಕೆ ಯಾವುದಾಗುತ್ತೆ ರೀ ಸರಿಯಾದ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ವಿದ್ಯಾಸಾಗರ. ಇದಕ್ಕೆ ಯಾವುದು ಸರಿಯಾದ ಉತ್ತರ? ವಿದ್ಯಾಸಾಗರ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದ ಪಂಡಿತನ ಹೆಸರೇನಂತಂದರೆ ವಿದ್ಯಾಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ, ತೆನೇಲಿ ರಾಮಕೃಷ್ಣನು ವಾದಕ್ಕೆ ಯಾವ ಪುಸ್ತಕವನ್ನು ಆರಿಸಿಕೊಂಡನು ಅಂತ ಕೊಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಎ ಸಾಲು ಸಂಪಿಗೆ, ಆಪ್ಷನ್ ಬಿ ತಿಲಕಾಷ್ಟ ಮಹಿಷ ಬಂಧನ, ಆಪ್ಷನ್ ಸಿ ವೇದಗಳು, ಆಪ್ಷನ್ ಡಿ ರಾಮಾಯಣ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ತಿಲಕಾಷ್ಟ ಮಹಿಷ ಬಂಧನ. ಯಾವುದ್ರಿ? ತಿಲಕಾಷ್ಟ ಮಹಿಷ ಬಂಧನ. ಯಾವುದಾಗುತ್ತೆ ರೀ? ತಿಲಕಾಷ್ಟ ಮಹಿಷ ಬಂಧನ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡ್ರಿ, ಸತ್ಕರಿಸು ಪದದ ಅರ್ಥವೇನಂತ ಕೊಡ್ರಿ. ಆಪ್ಷನ್ ಎ ಕಲಹ, ಆಪ್ಷನ್ ಬಿ ಉಪಚರಿಸು, ಆಪ್ಷನ್ ಸಿ ಪೀಡಿಸು, ಆಪ್ಷನ್ ಡಿ ಭಸ್ಮ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅಂದರೆ ಸತ್ಕರಿಸು ಅಂದರೆ ಉಪಚರಿಸು ಎಂಬ ಅರ್ಥ ಕೊಡೋದು. ಉಪಚರಿಸು ಅಂದರೆ ಏನು ರೀ? ನಮ್ಮ ಮನೆಗೆ ಯಾರ ಮನೆ ಸಂಬಂಧಿಕರು ಫ್ರೆಂಡ್ಸು ಬಂದರೆ ಬರ್ರಿ ಕುಂದರ್ರಿ ಚಾ ಕುಡ್ರಿ ಅಂತೀರಲ್ರಿ, ಅದು ಸತ್ಕರಿಸು ಅಂತಂದೇಳಿ ಅಥವಾ ಉಪಚರಿಸು ಎಂಬ ಅರ್ಥವನ್ನು ಕೊಡುತ್ತೆ. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನೋಡ್ರಿ, ಸಚಿನ್ ತಾವರಿಗೆರೆಗೆ ಹೋಗುವನು. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದವು ತಿಳಿಸುವ ಕಾಲ ಅಂತ ಕೊಡು. ಆಪ್ಷನ್ ಎ ವರ್ತಮಾನ ಕಾಲ, ಆಪ್ಷನ್ ಬಿ ಭೂತಕಾಲ, ಆಪ್ಷನ್ ಸಿ ಬೇಸಿಗೆ ಕಾಲ, ಆಪ್ಷನ್ ಡಿ ಭವಿಷ್ಯತ್ ಕಾಲ ಅಂತ ಕೊಡ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ವರ್ತಮಾನ ಕಾಲ. ಅಂದರೆ ಸಚಿನ್ ತಾವರಿಗೆರೆಗೆ ಹೋಗುವನು ಅಂದ್ರೆ ನಾವು ವರ್ತಮಾನ ಅಂದ್ರೆ ಒಕ್ಕಾನೋ ಬಿಡ್ತಾನೋ ಗೊತ್ತಿಲ್ಲ, ಅಂದ್ರೆ ಇದಕ್ಕೆ ಹೋಗುವನು ಅಂದ್ರೆ ಹೊಂಟಾನಂತ ಅರ್ಥ. ಹೌದಾ? ಇದಕ್ಕೆ ಯಾವುದಾಗುತ್ತೆ ರೀ? ವರ್ತಮಾನ ಕಾಲ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹೌದಾ? ಐದನೇ ಪ್ರಶ್ನೆ ನೋಡ್ರಿ, ಅಲ್ಲಿ ಎಂಬುದು ವಿಭಕ್ತಿ ಪ್ರತ್ಯಯ ಅಂತ ಕೊಡ್ರಿ. ಅಲ್ಲಿ ಎಂಬುದು ವಿಭಕ್ತಿ ಪ್ರತ್ಯಯ. ಹೌದಾ? ಆಪ್ಷನ್ ಎ ಸಪ್ತಮಿ, ಆಪ್ಷನ್ ಬಿ ಷಷ್ಠಿ, ಆಪ್ಷನ್ ಸಿ ಪಂಚಮಿ, ಆಪ್ಷನ್ ಡಿ ಚತುರ್ಥಿ ಅಂತ ಕೊಟ್ರು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಸಪ್ತಮಿ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏನಾಗುತ್ತೆ ರೀ? ಸಪ್ತಮಿ. ಇದಕ್ಕೆ ಸಪ್ತಮಿ ಅಂದ್ರೆ ಅಲ್ಲಿ ಬರುತ್ತೆ. ಹೌದಾ? ಚತುರ್ಥಿಗೆ ಏನಾಗುತ್ತೆ ರೀ? ಗೆ ಗೋಸ್ಕರ ಆಗುತ್ತೆ. ಹೌದಾ? ಪಂಚಮಿ ದಸೆಯಿಂದ, ಷಷ್ಠಿ ಎಂಬುದು ಆಗುತ್ತೆ. ಹೌದಲ್ರಿ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರೆ? ಅಲ್ಲಿಗೆ ಸಪ್ತಮಿ ವಿಭಕ್ತಿ. ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಆರನೇ ಪ್ರಶ್ನೆ ನೋಡ್ರಿ, ಮಲಿನ ನದಿಯು ಮನುಷ್ಯರ ಜೀವನಕ್ಕೆ ಡ್ಯಾಶ್ ಆಗಿದೆ ಅಂತ ಕೊಟ್ಟರು. ಆಪ್ಷನ್ ಎ ಉಪಕಾರಿ, ಆಪ್ಷನ್ ಬಿ ಸಹಕಾರಿ, ಆಪ್ಷನ್ ಸಿ ಅಪಾಯಕಾರಿ, ಆಪ್ಷನ್ ಡಿ ಆರೋಗ್ಯಕಾರಿ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಮಲಿನ ನದಿಯು ಏನು ಮನುಷ್ಯರ ಜೀವಕ್ಕೆ ಏನಾಗುತ್ತೆ? ಅಪಾಯಕಾರಿ ಆಗುತ್ತೆ. ಹೌದಲ್ಲ? ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ಅಪಾಯಕಾರಿ. ಮಲಿನವಾದ ನೀರು ಏನು ರೀ? ನಮ್ಮ ಕಾರ್ಖಾನೆಯಿಂದ ಬಿಟ್ಟಿರುವಂಥದ್ದು, ಆಮೇಲೆ ನಾವು ಇವು ಸತ್ತಿರುವಂತಹ ಅವೇನ ಇದು ಬಿಟ್ಟು ಬರ್ತಾರಲ್ಲ ರೀ, ಬೂದಿ ಬಿಟ್ಟು ಈಗಿನ ನದಿಗಳೆಲ್ಲ ಏನಾಗ್ಯಾವ ರೀ ಎಲ್ಲ. ಆಮೇಲೆ ಪ್ಲಾಸ್ಟಿಕ್ ಎಲ್ಲ ಕೂಡಿ ನದಿಗಳೆಲ್ಲ ಏನಾಗ್ಯಾವ ರೀ? ಮಾಲಿನ್ಯ ಆಗೋದಲ್ಲ. ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಅಪಾಯಕಾರಿ. ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಏಳನೇ ಪ್ರಶ್ನೆ ನೋಡ್ರಿ, ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ ಯಾವುದಂತ ಕೊಟ್ರ. ಹೌದಾ? ಆಪ್ಷನ್ ಎ ಕೂಡಲ ಸಂಗಮ ದೇವ, ಆಪ್ಷನ್ ಬಿ ಅಂಬಿಗರ ಚೌಡಯ್ಯ, ಆಪ್ಷನ್ ಸಿ ಚೆನ್ನಮಲ್ಲಿಕಾರ್ಜುನ, ಆಪ್ಷನ್ ಡಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತ ಕೊಡ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಯಾವುದಾಗುತ್ತೆ ರೀ? ಅಕ್ಕಮಹಾದೇವಿ ಅಂಕಿತ ನಾಮ ಯಾವ್ದು ರೀ? ಯಾವುದಾಗುತ್ತೆ ರೀ? ಚೆನ್ನಮಲ್ಲಿಕಾರ್ಜುನ. ಯಾವುದಾಗುತ್ತೆ ರೀ? ಚೆನ್ನಮಲ್ಲಿಕಾರ್ಜುನ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಚೆನ್ನಮಲ್ಲಿಕಾರ್ಜುನ. ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಬಸವಣ್ಣನವರ ಅಂಕಿತ ನಾಮ ಕೇಳಿದರೆ ಕೂಡಲ ಸಂಗಮದೇವ. ಅಂಬಿಗರ ಚೌಡಯ್ಯನ ಅಂಕಿತ ನಾಮ ಅಂಬಿಗರ ಚೌಡಯ್ಯ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಇದು ಯಾರದ ಅಂಕಿತ ನಾಮ ಅಂತಂದ್ರೆ ಆಯದಕ್ಕಿ ಮಾರಯ್ಯ ಎಂಬುವರ ಅಂಕಿತ ನಾಮವಾಗಿದೆ. ಹೌದಾ? ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ನೋಡ್ರಿ, ತವಕ ಪದದ ಅರ್ಥವೇನಂತ ಕೊಡ್ರ. ತವಕ ಆಪ್ಷನ್ ಎ ಕೇಸು, ಆಪ್ಷನ್ ಬಿ ಆತುರ, ಆಪ್ಷನ್ ಸಿ ಗರ್ವ, ಆಪ್ಷನ್ ಡಿ ನವೆ ಅಂತ ಕೊಡ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ತವಕ ಅಂದ್ರೆ ಏನು ರೀ?
ಆತುರ. ಆತರ ಪಡಬೇಡ ಅಂತ ಹೇಳ್ತಾರೆ, ಹೌದಲ್ರಿ. ಅವಸರವೇ ಅಪಘಾತಕ್ಕೆ ಕಾರಣ, ಹೌದಲ್ರಿ. ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 9ನೇ ಪ್ರಶ್ನೆ ನೋಡ್ರಿ. ತಾಕೀತು ಪದದ ಅರ್ಥವೇನಂತ ಕೊಟ್ರ. ಅದ ಆಪ್ಷನ್ ಎ ಕಟ್ಟಪ್ಪಣೆ, ಆಪ್ಷನ್ ಬಿ ಭಯ, ಆಪ್ಷನ್ ಸಿ ಮಾಲಿನ್ಯ, ಆಪ್ಷನ್ ಡಿ ಯೋಜನೆ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ಯಾವುದಾಗತ್ತೆ ರೀ? ಕಟ್ಟಪ್ಪಣೆ. ಆಪ್ಷನ್ ಎ. ತಾಕೀತು ಅಂದರೆ ಕಟ್ಟಪ್ಪಣೆ ಅಂದ್ರೆ ಅದನ್ನು ಮಾಡಬೇಡ ಅಂತಂದ್ರೆ ಮಾಡಬಾರ್ದು ಅಂದ್ರೆ ಕಟ್ಟಪ್ಪಣೆ. ಈಗ ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಎ ಕಟ್ಟಪ್ಪಣೆ. ಮುಂದಿನ ಪ್ರಶ್ನೆ ನೋಡೋಣ್ರಿ. ಅದೇ ರೀತಿಯಾಗಿ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವ ಅಕ್ಷರಗಳು ಅಂತ ಕೊಟ್ರ. ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ಅನುನಾಸಿಕಾಕ್ಷರಗಳು, ಆಪ್ಷನ್ ಡಿ ಸ್ವರಾಕ್ಷರಗಳು ಅಂತ ಕೊಟ್ರ. ಸ್ವತಂತ್ರವಾಗಿ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ಏನಂತ ಕರಿತೀವಿ ನಾವು? ಸ್ವರಾಕ್ಷರಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ವರಾಕ್ಷರಗಳು ಅಂತ ಕರಿತೀವಿ, ಹೌದಾ? ಅಲ್ಪ ಪ್ರಾಣಗಳಂದ್ರೆ ಏನು ರೀ? ಅಲ್ಪ ಅಂದರೆ ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಂತ ಕರಿತೀವಿ, ಹೌದಾ? ಕರಿತೀವ. ಮಹಾಪ್ರಾಣಾಕ್ಷರಗಳು ಅಂದ್ರೆ ಇದು 2 ಮತ್ತು 4ನೇ ಸಾಲಿನಲ್ಲಿ ಇರ್ತಾವಲ್ರಿ. 2 ಮತ್ತು 4ನೇ ಸಾಲಿನಲ್ಲಿರುವ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ, ಹೌದಾ? ಉದಾಹರಣೆ ಘ ಇರ್ತಾವಲ್ರಿ, ಆ ಥರ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ನ್ಯ, ನ್ಯ, ನ, ಮ ಅದಲ್ರಿ, ನ, ಮ ಅಂತ ಅದಲ್ರಿ, ಅವು ಅನುನಾಸಿಕೆಗಳು ಆಕ್ಕವ್ರಿ, ಹೌದಾ? ಅದೇ ರೀತಿಯಾಗಿ 11ನೇ ಪ್ರಶ್ನೆ ನೋಡ್ರಿ. ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡುವ ಅಕ್ಷರಗಳಿಗೆ ಏನಂತ ಕರಿತಾರೆ? ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ವ್ಯಂಜನಾಕ್ಷರಗಳು, ಆಪ್ಷನ್ ಡಿ ಸ್ವರಾಕ್ಷರಗಳು ಅಂತ ಕೊಟ್ರು. ಈಗ ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ವ್ಯಂಜನಾಕ್ಷರಗಳು. ಯಾವುದಾಗತ್ತೆ ರೀ? ವ್ಯಂಜನಾಕ್ಷರಗಳು. ಯಾವುದಾಗತ್ತೆ ರೀ? ವ್ಯಂಜನಾಕ್ಷರಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 12ನೇ ಪ್ರಶ್ನೆ ನೋಡ್ರಿ, ಹೌದಾ? ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೊಟ್ಟ. ಆಪ್ಷನ್ ಎ ಚಕ್ರ, ಆಪ್ಷನ್ ಬಿ ವಸ್ತ್ರ, ಆಪ್ಷನ್ ಸಿ ಸ್ತ್ರೀ, ಆಪ್ಷನ್ ಡಿ ಅಕ್ಕರೆ. ಈಗ ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ಕವತ್ತು ಬಂದಿದೆ, ಅಕ್ಕರೆ. ಇವೆಲ್ಲ ಏನರ ಕರಿವು? ಇವಷ್ಟು ಯಾವ ಕರಿ? ವಿಜಾತಿ ಸಂಯುಕ್ತಾಕ್ಷರ ಅಕ್ಕರೆ. ಯಾವ ಕರಿ? ವಿಜಾತಿ ಸಂಯುಕ್ತಾಕ್ಷರ. ಯಾವುದ್ರಿ? ವಿಜಾತಿ ಸಂಯುಕ್ತಾಕ್ಷರಗಳು. ಹೌದಲ್ರಿ? ಇದಕ್ಕೆ ಸರಿಯಾದ ಇದಕ್ಕೆ ಕೇಳಿದ್ರೆ ಸಜಾತಿ ಸಂಯುಕ್ತಾಕ್ಷರ, ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ? ಅಕ್ಕರೆ ಇದಕ್ಕೆ ಸರಿಯಾದ ಉತ್ತರ. ಯಾವುದಾಗತ್ತೆ ರೀ? ಅಕ್ಕರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಹೌದಲ್ರಿ? ಅದೇ ರೀತಿಯಾಗಿ 13ನೇ ಪ್ರಶ್ನೆ ನೋಡ್ರಿ. ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳ್ರಿ, ಹೌದಾ? ಆಪ್ಷನ್ ಎ ಅಪ್ಪ, ಆಪ್ಷನ್ ಬಿ ವಕ್ರ, ಆಪ್ಷನ್ ಸಿ ಅಮ್ಮ, ಆಪ್ಷನ್ ಡಿ ಅಕ್ಕಪಕ್ಕ ಅಂತ ಕೊಟ್ರು, ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ? ವಿಜಾತಿ ಪದ ಅಂತ ಕೇಳ್ಯಾರ, ಹೌದಾ? ವಿಜಾತಿ ಪದ ಯಾವುದಾಗುತ್ತೆ ರೀ? ವಕ್ರ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ 14ನೇ ಪ್ರಶ್ನೆ ನೋಡ್ರಿ. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಡ್ಯಾಶ್ ಎನ್ನುವರಂತ ಕೊಟ್ರ. ಇದಕ್ಕೆ ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ವ್ಯಂಜನಾಕ್ಷರಗಳು, ಆಪ್ಷನ್ ಡಿ ಸಂಯುಕ್ತಾಕ್ಷರ ಅಂತ ಕೊಟ್ರು. ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಸಂಯುಕ್ತಾಕ್ಷರಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 15ನೇ ಪ್ರಶ್ನೆ ನೋಡ್ರಿ. ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಯಾವುದು ಅಂತ ಕೊಟ್ರ. ಆಪ್ಷನ್ ಎ ಪ ಕ ಇದನ್ನು ಅದು ಯಾವತ್ತು ಕೊಟ್ರಿ? ರ, ಡ ಕ ಗ ಒತ್ತು, ಸ ಕ ವ ಒತ್ತು ಕೊಟ್ರ, ಹೌದಾ? ಇದಕ್ಕೆ ಸಜಾತಿ ಸಂಯುಕ್ತಾಕ್ಷರ ಯಾವುದಾಗುತ್ತೆ ರೀ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 16ನೇ ಪ್ರಶ್ನೆ ನೋಡ್ರಿ. ಇವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಯಾವುದು ಅಂತ ಕೊಟ್ರ. ಆಪ್ಷನ್ ಬಿ ಸ ಕ ಥ ಒತ್ತು ಕೊಟ್ರ, ಮ ಕ ಮ ಒತ್ತು, ಢ ಕ ಧ ಒತ್ತು ಕೊಟ್ರ, ಜ ಕ ಜ ಒತ್ತು ಕೊಟ್ರ. ಇದಕ್ಕೆ ವಿಜಾತಿ ಸಂಯುಕ್ತಾಕ್ಷರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಐತಲ್ರಿ, ಸ ಕ ಥ ಒತ್ತು ಕೊಟ್ರ, ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 17ನೇ ಪ್ರಶ್ನೆ ನೋಡ್ರಿ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಅಂತ ಕೊಟ್ರ.
ಆಪ್ಷನ್ ಎ ಅಲ್ಪ ಪ್ರಾಣಾಕ್ಷರಗಳು, ಆಪ್ಷನ್ ಬಿ ಮಹಾಪ್ರಾಣಾಕ್ಷರಗಳು, ಆಪ್ಷನ್ ಸಿ ಅನುನಾಸಿಕಾಕ್ಷರಗಳು, ಆಪ್ಷನ್ ಡಿ ಸ್ವರಾಕ್ಷರಗಳು ಅಂತ ಕೊಟ್ಟ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಮೂಗಿನ ಸಹಾಯದಿಂದ ಯಾವುದು ಚೆನ್ನಾಗಿರುತ್ತೆ? ಅನುನಾಸಿಕಾಕ್ಷರಗಳು ಇದಕ್ಕೆ ಸರಿಯಾದ ಉತ್ತರ. 18ನೇ ಪ್ರಶ್ನೆ ನೋಡ್ರಿ. ಜಲಚರ ಪದದ ಅರ್ಥವೇನಂತ ಕೊಟ್ಟ. ಆಪ್ಷನ್ ಎ ಭೂಮಿಯ ಮೇಲೆ ವಾಸಿಸುವ ಜೀವಿಗಳು, ಆಪ್ಷನ್ ಬಿ ಮರದ ಮೇಲೆ ವಾಸಿಸುವ ಜೀವಿಗಳು, ಆಪ್ಷನ್ ಸಿ ನೀರಿನ ಮೇಲೆ ವಾಸಿಸುವ ಜೀವಿಗಳು, ಆಪ್ಷನ್ ಡಿ ಗುಹೆಗಳಲ್ಲಿ ವಾಸಿಸುವ ಜೀವಿಗಳು ಅಂತ ಕೊಟ್ರ. ಜಲ ಅಂದರೆ ಏನು? ನೀರು, ಹೌದಾ? ಇದಕ್ಕೆ ನೀರಿನಲ್ಲಿ ವಾಸಿಸುವಂಥ ಪ್ರಾಣಿಗಳೇನಂತಾರೆ? ಜಲಚರ ಪ್ರಾಣಿಗಳಂತ ಕರೀತಾರೆ. ಅದರಿಂದ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಹೌದಾ? 19ನೇ ಪ್ರಶ್ನೆ ನೋಡ್ರಿ. ದುತ್ತನೆ ಪದದ ಅರ್ಥವೇನಂತ ಕೊಟ್ರ. ಆಪ್ಷನ್ ಎ ಸಾವು, ಆಪ್ಷನ್ ಬಿ ದಬ್ಬಾಳಿಕೆ, ಆಪ್ಷನ್ ಸಿ ಏಕಾಏಕಿ, ಆಪ್ಷನ್ ಡಿ ಸಮೂಹ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಸಿ ಏಕಾಏಕಿ. ದುತ್ತನೆ ಅಂದರೆ ಏಕಾಏಕಿ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 20ನೇ ಪ್ರಶ್ನೆ. ಅಂತರ್ಧಾನ ಪದದ ಅರ್ಥವೇನಂತ ಕೊಟ್ರ. ಆಪ್ಷನ್ ಎ ಅಂತರಂಗ, ಆಪ್ಷನ್ ಬಿ ಮಾಯವಾಗು, ಆಪ್ಷನ್ ಸಿ ಅಂತರ ಕಾಪಾಡಿಕೊಳ್ಳುವುದು, ಆಪ್ಷನ್ ಡಿ ಆಂತರಿಕ ವಿಚಾರ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಮಾಯವಾಗು, ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್.